ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಫ್ರೈಡೇ ವ್ಲಾಗ್. ಇವತ್ತಿಗೆ ನಂದು 4 ದಿನದ ಧನುರ್ಮಾಸ ಕಂಪ್ಲೀಟ್ ಆಗಿದೆ. ಆ, ಪೂಜೆ ಇವತ್ತು ಅಲ್ಲಿಂದ ಮುಗಿಸ್ಕೊಂಡ್ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಅದಾದಮೇಲೆ ಸರಿ ಸ್ವಲ್ಪ ಹೆಲ್ತಿ ಡ್ರಿಂಕು ಕೂಡ ಒಂದು 2 to 3 ಡೇಸಿಂದ ಮಿಸ್ ಆಗ್ತಾಯಿತ್ತು. ಹಾಗಾಗಿ ಆಮ್ಲ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಒಂದೇ ಒಂದು ಆಮ್ಲ ತೊಗೊಂಡಿದ್ದೀನಿ. ಇದು ಒಂದು ವಿಟಮಿನ್ ಸಿ ರಿಚ್ ಇರೋದ್ರಿಂದ ನಮಗೆ ಸ್ಕಿನ್ನಿಂದ ಇಡ್ಬೋದು. ವಿಟಮಿನ್ ಸಿ ಡಿಫಿಷಿಯನ್ಸಿ ಯಾರ್ಯಾರಿಗಿರುತ್ತೆ ಅವರೆಲ್ಲ ಕೂಡ ಇದನ್ನು ಮಾರ್ನಿಂಗ್ ತೊಗೊಳೋದ್ರಿಂದ ತುಂಬ ಒಳ್ಳೆಯದು. ಕಂಟಿನ್ಯೂಸ್ 15 ಡೇಸ್ ತೊಗೊಂಡ್ರೆ ನಿಮಗೆ ವಿಟಮಿನ್ ಸಿ ಡಿಫಿಷಿಯನ್ಸಿ ಏನೇ ಇದ್ದರೂ ಕೂಡ ತುಂಬ ಕಂಟ್ರೋಲಿಗೆ ಬರುತ್ತೆ. ಅದಕ್ಕೆ ಏನಿಲ್ಲ, ಸ್ವಲ್ಪ ಒಂದೇ ಒಂದು ಕುದಿನ ಒಂದೇ ಒಂದು ಎಲೆಯಷ್ಟು, ಒಂದು 2-3 ಕಾಳಷ್ಟು ಆಗುವಷ್ಟು ಮೆಣಸು, ಸ್ವಲ್ಪ ಶುಂಠಿ. ಯಾಕೆ ಅಂತಂದರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಶೀತ ಆಗಿರೋದ್ರಿಂದ ಸ್ವಲ್ಪ ಈ ಎಲ್ಲ ಮೆಣಸು ಎಲ್ಲ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕೋಲ್ಡ್ ಆಗೋದು ತಪ್ಪಿಸುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಳ್ಳೋದು. ನನಗಿಲ್ಲಿ ಫುಲ್ ಗ್ಲಾಸ್ ಕೂಡ ಬಂದಿಲ್ಲ, ನನಗೆ ಒಂದು ಹಾಫ್ ಗ್ಲಾಸ್ ಅಷ್ಟು ಬಂತು ಅಷ್ಟೇ. ಯಾಕೆಂದರೆ ನಾನು ಒಂದೇ ಒಂದು ಆಮ್ಲ ತೊಗೊಂಡಿರೋದ್ರಿಂದ. ಇವಾಗ ಅದನ್ನು ತೊಗೊಂಡು ನಾನು ನೆಕ್ಸ್ಟು ನನಗೆ ಸಾಂಬಾರೆಲ್ಲ ಇತ್ತು, ನೆನ್ನೆದೇನೆ ತರಕಾರಿ ಸಾಂಬಾರೆಲ್ಲ ಮಾಡಿದ್ದೆ, ಅದೇ ಇತ್ತು. ಅದಕ್ಕೆ ಅದನ್ನೆಲ್ಲ ಬಿಸಿ ಮಾಡಿಬಿಟ್ಟಿಟ್ಬಿಡೋಣ ಅಂತ. ಹಾಗೆ ಸ್ವಲ್ಪ ಬಿಸಿನೀರು ಕೂಡ ತೊಗೊಂಡಿರಲಿಲ್ಲ ಬೆಳಗ್ಗೆ. ಆಮ್ಲ ಜ್ಯೂಸ್ ತೊಗೊಂಡ್ಬಿಡೋಣ ಖಾಲಿ ಹೊಟ್ಟೆಗೆ ಅಂತ ಅದನ್ನೇ ತೊಗೊಂಡೆ. ಇವಾಗ ಇವತ್ತು ಬಂದು ದೋಸೆ ಮಾಡೋಣ ಅಂಥೇಳಿ, ಮಸಾಲೆ ದೋಸೆ ಹೇಗೆ ಮಾಡಬೇಕು ಅಂತ ದೋಸೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಚಟ್ನಿ ಫಸ್ಟ್ ಮಾಡ್ಕೊಂಬಿಡೋಣ ಅಂತ. ಒಂದು ಕಡೆ ಆಲೂಗಡ್ಡೆನೂ ಕೂಡ ಕುಕ್ಕರ್ಗೆ ಹಾಕ್ಬಿಟ್ಟು ವಿಷಲ್ ಬಾಕ್ಸಿಟ್ಟಿದ್ದೀನಿ. ಒಂದು 2 ವಿಷಲ್ ಬರೆಸ್ತೀನಿ, ನೀಟಾಗಿ ಬೆಂದೋಗ್ಬಿಟ್ಟಿರುತ್ತೆ. ಒಂದು ಕಡೆ ಸಾಂಬಾರು, ಒಂದು ಕಡೆ ನೀರು, ಇದೆಲ್ಲ ಬಿಸಿ ಆಯಿತು. ಒಂದು ಕಡೆ ಹಾಲು ಕೂಡ ಬಿಸಿಯಾಗಿ ರೆಡಿ ಆಯಿತು. ಇವಾಗ ಸ್ವಲ್ಪ ಕಾಯಿನ ಕೂಡ ನಾನು ಹಿಂಗೆ ಎಪ್ಕೊಳ್ಳೋದು ಜಾಸ್ತಿ. ಕಾಯಿ ಮತ್ತು ನಾರ್ಮಲಾಗಿ ಈಗ ಚಟ್ನಿ ಎಲ್ರಿಗೂ ಕೂಡ ಬರುತ್ತೆ. ಹಾಗಾಗಿ ನಾನು ಅದನ್ನೇನು ರೆಸಿಪಿ ಏನು ಶೂಟ್ ಮಾಡಿಲ್ಲ. ಅದನ್ನು ನಾರ್ಮಲಾಗಿ ನಾನು ಯಾವ ಥರ ಮಾಡ್ಕೊಂಡು ಹೋಗ್ತೀನಿ ಆ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ದೋಸೆ ಮಾಡ್ತಿರೋದ್ರಿಂದ ಅದಕ್ಕೆ ದೋಸೆ ಮೇಲೆ ಹಾಕೋದಕ್ಕೆ ಕೆಂಪು ಖಾರ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಸೇಮ್ ಮಸಾಲೆ ದೋಸೆ ಹೇಗೆ ಕೊಡ್ತಾರೆ ಅದೇ ಥರ ಅವ್ರಿಗೆ ಪ್ರೆಸೆಂಟ್ ಮಾಡಿದರೆ ಅವರಿಗೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ, ನೋಡೋದಕ್ಕೂ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಪಲ್ಯಕ್ಕೆ ಎಲ್ಲನೂ ರೆಡಿ ಮಾಡಿರ್ತೀನಿ. ಆಲ್ಮೋಸ್ಟ್ 2 ದಿನ ಮುಂಚೆ ನನ್ನ ಮನೆಗೂ ಕೂಡ ಬಾಕ್ಸ್ಗೆ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಕೊಡೋಣ ಅಂತ ಹೇಳಿ ಇದಾದ್ಮೇಲೆ ಕೂಡ ನಾನು ಥರ್ಸ್ಡೇ ಬಂದು ದೇವಿಗೆ ಇಟ್ಟಿದ್ದೆ ರಾಯರಿಗೆ. ಅದನ್ನು ಏನು ಮಾಡ್ತೀನಿ, ನನ್ನ ನೆಕ್ಸ್ಟ್ ಡೇ ತೆಗೆದುಬಿಟ್ಟು ಅದನ್ನು ನಾವು ಮನೆಯವರೆಲ್ಲ ತೊಗೋತೀವಿ. ಸುಮ್ಮನೆ ಮತ್ತೆ ಅಲ್ಲೇ ಬಿಟ್ಟರು ಇದಾಗುತ್ತೆ. ಹಾಗಾಗಿ ಅದನ್ನೆಲ್ಲ ತೆಗೆದು ಅವಳಿಗೆ ಸ್ವಲ್ಪ ತೆಗೆದು ಕೊಟ್ಟು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಇಡ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾ ಇದನ್ನೆಲ್ಲ ಒಂದೊಂದು 2 ಇಡ್ತೀನಿ ಅವಳಿಗೆ. ಇಲ್ಲಾಂದರೆ ಅವಳು ತಿನ್ನೋದೇ ಇಲ್ಲ. ಸ್ಕೂಲಿಗೆ ಕೊಟ್ಟು ಕಳಿಸಿದ್ರೆ ಅಟ್ಲೀಸ್ಟ್ ತಿಂತಾಳೆ, ಇಲ್ಲಾಂತಂದರೆ ಅವಳಿಗೆ ಹೋಗೋದೇ ಇಲ್ಲ ಇದೆಲ್ಲ. ಸ್ಕೂಲಲ್ಲಿ ಟೀಚರ್ಸು ಸ್ವಲ್ಪ ವಾರ್ನ್ ಮಾಡ್ತಾರೆ, ಬಾಕ್ಸಲ್ಲಿರೋದೆಲ್ಲ ಎಂಟಿ ಆಗಬೇಕು ಅಂತ. ಹಾಗಾಗಿ ಆವಾಗ ಸ್ವಲ್ಪ ತಿನ್ಕೊಂಬರ್ತಾಳೆ. ಇವಾಗ ಸ್ವಲ್ಪ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾಯಿದ್ದೀನಿ ಆಲೂಗೆಡ್ಡೆ ಪಲ್ಯ. ಯಾಕೆ ಅಂತಂದರೆ ಸ್ವಲ್ಪ ಅದು ಉಳಿದ್ರೆ ಆಲೂಗೆಡ್ಡೆ, ಅದಕ್ಕೆ ನಾನು ಸಂಜೆಯದು ಸಮೋಸ ಮಾಡಬಹುದು. ಅದೊಂದು ಆ್ಯಕ್ಚುಲಿ ಹೌದು, ಸಮೋಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅದರಲ್ಲಿ. ಅದಕ್ಕೆ ಸ್ವಲ್ಪ ಬಟಾಣಿ ಎಲ್ಲ ಆ್ಯಡ್ ಮಾಡಬೇಕು. ಸಪ್ರೇಟಾಗಿ ನಾನು ಬೇಯಿಸ್ಕೊಂಡು ಅದನ್ನು ಹಾಕ್ಕೋತೀನಿ. ಅದನ್ನು ನಿಮಗೆ ಅದು ಕೂಡ ಒಂದು ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಸಮೋಸ ಮಾಡೋದು ಈಸಿಯಾಗಿ ಅಂತೇಳಿ. ಹಾಗಾಗಿ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯನ ಜಾಸ್ತಿನೇ ಮಾಡ್ಕೊಳ್ಳೋಣ ಅಂತ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು 5-6 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ನಮ್ಮ ಮನೇಲಿ ಹಾಕಿದಷ್ಟು
ತುಂಬಾ ಇಷ್ಟ ಎಲ್ಲರಿಗೂ. ಈರುಳ್ಳಿ ಜಾಸ್ತಿ ಇದ್ದರೆ, ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಈರುಳ್ಳಿ ಎಲ್ಲದಕ್ಕೂ ಜಾಸ್ತಿ ಇರಬೇಕು. ಮತ್ತು ಇದಕ್ಕೂ ಅಷ್ಟೇ, ಈರುಳ್ಳಿ ನೀವು ಎಷ್ಟು ಹಾಕ್ತೀರ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈರುಳ್ಳಿನ ಕೂಡ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ನಾನು ಸ್ವಲ್ಪ ಶುಂಠಿನ ಕೂಡ ಜಜ್ಜಿ ಹಾಕ್ತೀನಿ. ಯಾಕೆ ಅಂದರೆ ಅದು ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಶುಂಠಿ ಫ್ಲೇವರ್ ಕೂಡ. ಹಾಗಾಗಿ ಅದನ್ನು ರೆಡಿ ಮಾಡಿಕೊಂಡು, ನನ್ನ ಮಗಳಿಗೆ ಕೂಡ ಸ್ಕೂಲಿಗೆ ಟೈಮ್ ಆಗ್ತಾಯಿತ್ತು. ಹಾಗಾಗಿ ಅವಳ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟು ಹಾಗಾಗಿ ಮಾಡ್ತಾ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಯಾವ ಥರ ಮಸಾಲೆ ದೋಸೆ ಮಾಡ್ತೀನಿ ನೋಡಿ. ಫಸ್ಟು ಆ್ಯಕ್ಚುಲಿ ಪ್ಯಾನ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಟಿಶ್ಯೂಲಿ ವೈಪ್ ಮಾಡಿಕೊಂಡು, ಆಮೇಲೆ ಒಂದು ಸೌಟ್ ಆಗೋಷ್ಟು ಹಿಟ್ಟನ್ನು ತೊಗೊಂಡು ನೀಟಾಗಿ ಈವನಾಗಿ ಸ್ಪ್ರೆಡ್ ಮಾಡಿ, ಅದ್ರ ಮೇಲೆ ನೀವು ತುಪ್ಪ ಎಣ್ಣೆ ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ತುಪ್ಪ ಯೂಸ್ ಮಾಡ್ತೀನಿ. ಅದರ ಮೇಲೆ ಕೆಂಪು ಚಟ್ನಿನ ಯೂಸ್ ಮಾಡ್ತಿದ್ದೀನಿ. ಇವು ಆ್ಯಕ್ಚುಲಿ ಮಕ್ಕಳಿಗೆ ಸ್ವಲ್ಪ ಖಾರ ಅನಿಸುತ್ತೆ, ಹಾಗಾಗಿ ನಾನು ಸ್ವಲ್ಪನೇ ಯೂಸ್ ಮಾಡ್ತಾ ಇರೋದು. ಕೆಂಪು ಚಟ್ನಿ ಹಾಕಿಬಿಟ್ಟು ಅದು ಫ್ರೈ ಆಗಿದೆ ಚೆನ್ನಾಗಿ ಅಂದಾಗ ನಾನು ಕ್ಲೋಸ್ ಮಾಡಿ ಒಂದೇ ಸೈಡ್ ಬೇಯಿಸಬೇಕು. ಮೇಲ್ಗಡೆ ಆಲ್ರೆಡಿ ಬೆಂದಿರುತ್ತೆ. ಅದಕ್ಕೆ ಚಟ್ನಿ ಮತ್ತು ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಹಾಕ್ಬಿಟ್ರೆ ದೋಸೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಅದೇ ಥರನೇ ಪ್ರೊಸೆಸ್ ಮಾಡೋದು. ಇಲ್ಲಿ ದಿನಕ್ಕೆ ಅವಳು ಒಂದೇ ಒಂದು ದೋಸೆ ತಿನ್ಕೊಂಡು ಹೋಗ್ತಾಳೆ ಅಷ್ಟೇ. ಬಾಕ್ಸಿಗೆ ಮಾತ್ರ 2 ದೋಸೆ ತೊಗೊಂಡು ಹೋದ್ಲು. ಹಾಗಾಗಿ ಅಲ್ಲಿಗೆ ಮಸಾಲೆ ದೋಸೆ ಆ ಥರ ಪ್ರೊಸೆಸಲ್ಲಿ ಮಾಡಿದರೆ ಅದು ಚೆನ್ನಾಗಿರಲ್ಲ, ಮೆತ್ತಗಾಗುತ್ತೆ ಅಂತ ಸಪ್ರೇಟ್ ದೋಸೆ, ಸಪ್ರೇಟ್ ಚಟ್ನಿ ಮತ್ತು ಪಲ್ಯನ ಕೂಡ ಸಪ್ರೇಟಾಗಿ ಇಟ್ಟು, ಮತ್ತು ಫ್ರೂಟ್ಸ್ ಎಲ್ಲ ಸಪ್ರೇಟಾಗಿ ಇಟ್ಟು ಅವಳಿಗೆ ಕಲಿಸೋದು. ಇದು ಬಂದು ನನ್ನದು ಡೈಲಿ ರೊಟೀನ್ ಇದೇ ಥರ ಇರುತ್ತೆ. ಮಾರ್ನಿಂಗ್ ಅವಳು ಸ್ಕೂಲಿಗೆ ಕಲಿಸೋ ತನಕನೂ ಇದೇ ಥರನೇ ಇರುತ್ತೆ. ಅವಳಿಗೆ ವಾಟರ್ ಬಾಟಲು ಎಲ್ಲ ರೆಡಿ ಮಾಡಿ, ನೆಕ್ಸ್ಟು ಅವಳು ರೆಡಿ ಆಗೋದಕ್ಕೆ ನನ್ನ ಹತ್ರ ನನಗೆ ತೊಂದರೆನೇ ಕೊಡೋದಿಲ್ಲ. ಅವಳೇ ಕಂಪ್ಲೀಟಾಗಿ ರೆಡಿ ಆಗ್ತಾಳೆ. ಸ್ಕೂಲು ಕೂಡ ಅವಳೇ ಕೂಡ ಬಾಚ್ಕೋತಾಳೆ. ಅವಳಿಗೆ ಇನ್ನೊಂದು ಟೇಪ್ ಮಾತ್ರ ಒಂದು ಕಟ್ಟಬೇಕಾಗಿರುತ್ತೆ. ಸ್ಕೂಲಿಗೆ ಹಾಕ್ಕೊಂಡು ಹೋಗಲೇಬೇಕು, ಬ್ಲ್ಯಾಕ್ ಟೇಪ್ ಮತ್ತು ಇಲ್ಲ ವೈಟ್ ಟೇಪು. ಅದನ್ನೊಂದನ್ನು ಹಾಕಿಬಿಟ್ಟು ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸುವಂಥದ್ದು. ಇದು ಬಂದು ನನ್ನ ಡೈಲಿ ರೊಟೀನ್. ನಿಮಗೆ ಡೈಲಿ ರೊಟೀನ್ ಇಷ್ಟ ಆಯಿತು, ಇನ್ನು ನನ್ನ ವೀಡಿಯೋಸ್ನ ನೋಡಬೇಕು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.